ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆನೇ ರೆಡಿಯಾಗಿ ಪಾಪನ ರೆಡಿ ಮಾಡಿ ನಮ್ಮ ಅತ್ತೆಯವ್ರನ್ನೂ ಕೂಡ ಬೇಗ ಹೇಳಿ ರೆಡಿ ಮಾಡಿಸ್ದೆ. ಯಾಕೆ ಅಂತಂದರೆ ಅವ್ರಿಗೆ ಕಣ್ ಚೆಕಪ್ ಇತ್ತು. ಸೊ ಅದಕ್ಕೆ BGS ಆಸ್ಪತ್ರೆ ನಾನು ಡೆಲಿವರಿ ಆಯ್ತಲ್ಲ, ಸೊ ಅಲ್ಲಿಗೆ ಬನ್ನಿ ಹೋಗೋಣ, ಏನೇನಾಗುತ್ತೆ ನೋಡ್ಕೊಬರೋಣ. ನಿಂತ್ಕೋ ಬಾ, ಇಲ್ಲಿ ಬಾರೋ, ಇಲ್ಲಿ ನಿಂತ್ಕೋ. ಅಲ್ಲೇ ಹಿಂದುಗಡೆ ಸೋಫಾ ನೀ ಅಲ್ಲಿ ಇಟ್ಕೊ, ನೀನು ಪಕ್ಕಕ್ಕೆ ನಿಂತ್ಕೊ. ಹಿಂಗೆ ಹೇಳಿ ಇವಾಗ. ಹ್ಯಾಪಿ ಹಾಂ ಫಾದರ್ಸ್ ಡೇ. ಇಲ್ಲಿ ಕೊಡು, ನೀನು ಹೇಳಿ ಬಾ, ನೀನು ಹೇಳಿ ಬಾಬಾ, ನೀನು ಹೇಳಿ ಬಾ. ಹೇಳಿ ಹ್ಯಾಪಿ ಫಾದರ್ಸ್ ಡೇ. ಹೇಳು ಹ್ಯಾಪಿ ಫಾದರ್ಸ್ ಡೇ. ಫಾದರ್ಸ್ ಹಾಂ, ಹ್ಯಾಪಿ ಫಾದರ್ಸ್ ಡೇ. ಪೇಪರ್ ತರಿಸು. ನಿಮ್ಮಪ್ಪ ಅದು ಸೂಪರ್ ಫೋಟೋ ಐತಲ್ಲ. ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಮಮ್ಮಿ ಇನ್ನ ಲೇಟಾ ನಿಮ್ಮದು? ಇನ್ನು ಎಷ್ಟೊತ್ತಾಗುತ್ತೆ? ಓಕೆ, ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈ ವಿಡಿಯೋ ತೋರಿಸ್ತಾ ಇರೋದು ನಾನು ಇಷ್ಟು ದಿನ ಕೆನೆ ಅಂತ ಹಾಲು ಕಾಯಿಸಿದ್ನಲ್ಲ, ಆ ಕೆನೆ ಎಲ್ಲ ಸೇವ್ ಮಾಡಿ ಇಟ್ಟಿದೆ. ಈ ಥರ ಐಸಲ್ಲಿ ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಫುಲ್ ಐಸ್ ಕ್ರೀಮ್ ಥರ ಆಗಿಬಿಟ್ಟಿದೆ, ಕೇಕ್ ಥರ ಬಂದುಬಿಟ್ಟಿದೆ. ಇದನ್ನು ನಾನು ಎಷ್ಟು ದಿನ ಕಲೆಕ್ಟ್ ಮಾಡಿದೆ ಅಂದರೆ ಅರೌಂಡ್ 50 to 25 ಡೇಸ್ ಕಲೆಕ್ಟ್ ಮಾಡಿದೆ ಅನಿಸುತ್ತೆ. ಈ ಒಂದು ಬಾಕ್ಸ್ ತುಂಬಕ್ಕೆ ನಾನು ಇವಾಗ ತೆಗಿತಾ ಇದ್ದೀನಲ್ವ, ಈ ಬಾಕ್ಸ್ ತುಂಬಕ್ಕೇನಿಲ್ಲ, 10 ಡೇಸ್ ತೊಗೊಳುತ್ತೆ. ಇನ್ನೊಂದು ರೆಡ್ ಕಲರ್ ರೆಕ್ಟ್ಯಾಂಗಲ್ ಶೇಪ್ ಇದೆ ನೋಡಿ, ಅದು ಕೂಡ ಅಷ್ಟೇ, ಅದೊಂದು 25 ಡೇಸ್ ಅಂದ್ಕೊತೀನಿ. ಎರಡರಿಂದ ಸೇರಿ 1 ತಿಂಗಳು ಅಂದ್ಕೊಳ್ಳಿ. 1 ತಿಂಗ್ಳಿಗೆ ಒಂದ್ಸತಿ ನಾನು ಬೆಣ್ಣೆ ತೆಗಿತೀನಿ. ಈ ಥರ ನಾನು ಆ ಜಾರ್ ತೋರಿಸಿದ್ನಲ್ಲ, ಅದೇ ಜಾರಲ್ಲೇ ತೆಗಿಯೋದು. ಒಬ್ಬೊಬ್ರು ಬಾಟಲ್ನ ಶೇಕ್ ಮಾಡಿ ತೆಗಿತಾರೆ, ಅದು ಮಾಡ್ಬೋದು. ಆದರೆ ಸ್ವಲ್ಪ ಕೈಯೆಲ್ಲ ನೋವು ಬರುತ್ತೆ, ಹಿಂಸೆ ಅನ್ನೋದಕ್ಕೊಂದು ಕಾರಣ. ನನಗೆ ಮನೆಯಲ್ಲಿ ಮಗು ಇರೋದ್ರಿಂದ ಅದು ನಾನು ಮಾಡ್ಕೊಂಡು ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಅದಕ್ಕೋಸ್ಕರ ಇದೇ ಥರ ನಾನು ಮಾಡೋದು. ಇದು ಯಾವಾಗಲೂ ನಾನು ತುಪ್ಪ ಕಾಯಿಸೋಕ್ಕೆ ಅಂತ ಇಟ್ಟಿರುವಂಥ ತಪ್ಪಲೆ ಇದು. ಅದು ಬಿಟ್ಟರೆ ಮುದ್ದೆಗೆ ಒಂದೊಂದ್ಸತಿ ಇಡ್ತೀನಿ ಅಷ್ಟೇ ಈ ತಪ್ಪಲೆ, ಯಾಕೆಂದರೆ ದಪ್ಪ ತಳ ಇರೋದ್ರಿಂದ ತುಪ್ಪ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ನಾನದು ಒಂದೊಂದೇ ಪ್ರೊಸೆಸ್ ಯಾಕೆ ಕಟ್ ಮಾಡಿಬಿಟ್ಟಿದ್ದೀನಿ ಅಂತಂದರೆ, ಅದೇ ಬೆಣ್ಣೆ ಎತ್ತಾಕೋದು ಅದೆಲ್ಲ ಪ್ರೊಸೆಸ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಪಾಪು ಅಳ್ತಾಯಿತ್ತು, ಆ ಮಧ್ಯದಲ್ಲಿ ಹೋಗಿ ಬಂದು ಈ ಥರ ಆಗಿಬಿಟ್ಟಿದೆ. ಅದೇ ನಾನು ಕುಟಾಣಿಲಿ ತೋರಿಸಿದ್ದು ಅಂತಂದರೆ, ಮೆಂತ್ಯನ ಸ್ವಲ್ಪ ಬೆಚ್ಚಗೆ ಮಾಡಿ ನುಣ್ಣಗೆ ಅಂದರೆ ತೀರಾ ನುಣ್ಣಗೇನು ಬೇಡ, ಸ್ವಲ್ಪ ತರ್ತರಿಗಿಂತ ಇನ್ನು ಸ್ವಲ್ಪ ನುಣ್ಣಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋದು, ಹುರಿದ್ಬಿಟ್ಟು ಪುಡಿ ಮಾಡಬೇಕು. ಓಕೆನಾ. ನಾನು ಯಾವ ಟೈಮಲ್ಲಿ ಸ್ವಲ್ಪ ಉಪ್ಪು ಇನ್ನೇನು ಲಾಸ್ಟ್ ನೋಡಿ, ಈ ಟೈಮಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಬೇಕು, ಪುಡಿ ಉಪ್ಪು ಹಾಕಬಾರ್ದು. ಅದಾದಮೇಲೆ ಇನ್ನೇನು ಮುಗೀತು ಅನ್ನುವಾಗ ಸುಮ್ಮನೆ ಒಂದು ಚಿಟಿಕೆ, ಒಂದು ಪಿಂಚ್ ಅಂತಾರಲ್ಲ ಅಷ್ಟರಲ್ಲಿ ತುಪ್ಪ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಬಗ್ಸ್ಕೊಂಡು ಕ್ಲೋಸ್ ಮಾಡಬೇಕು. ಓಕೆ, ನೋಡ್ತಾ ಇದ್ದೀರಲ್ಲ, ಇನ್ ಬಿಟ್ವೀನ್ ಹಾಗೆ ನಾನು ನಮ್ಮ ಅತ್ತೆ ಮಾತಾಡಿಕೊಂಡು ಇಬ್ಬರೂ ಅವರು ಪಾತ್ರೆ ತೊಳಿತಾಯಿದ್ರು, ಯಾಕೆಂದರೆ ನನ್ನ ತಣ್ಣೀರು ಮುಟ್ಟಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಇದು ಆಲ್ಮೋಸ್ಟ್ ಇನ್ನೇನು ತುಪ್ಪ ಎಲ್ಲ ಮೇಲೆ ತೇಲಿ ಬರ್ತಾಯಿದೆ. ಈ ಟೈಮಲ್ಲಿ ಸಕ್ಕರೆನ ಒಂಚೂರು ಒಂದು ಪಿಂಚಷ್ಟು ಹಾಕ್ಕೊಳ್ಳೋಣ. ಒಬ್ಬೊಬ್ರು ವೀಳ್ಯದೆಲೆ ಹಾಕ್ಕೋತಾರೆ, ಲವಂಗ ಹಾಕ್ಕೋತಾರೆ, ಅದು ಅವ್ರವ್ರ ಚಾಯ್ಸು. ನಾನು ಮಾತ್ರ ಅದೆಲ್ಲ ವೀಳ್ಯದೆಲೆ ಅಂತಂದರೆ ಇದ್ದರೆ ಹಾಕ್ಕೋತೀನಿ. ಅದು ಈ ಥರ ಕುದಿಬೇಕಾದ್ರೆ ಫುಲ್ ಮುರಿದ್ಬಿಟ್ಟು ಹಾಕ್ತಾರೆ. ಬೇಕಾದ್ರೆ ಅದನ್ನು ಶೋಧಿಸಿ ಸೈಡ್ಗೆ ಹಾಕ್ಬಿಡೋದು ಅಷ್ಟೇ. ಆದರೆ ನಾನು ವೀಳ್ಯದೆಲೆ ಇಲ್ಲದೆ ಇರೋ ಕಾರಣ ಇಷ್ಟು ಮಾಡಿದ್ರೂ ಸಾಕು, ಪರ್ಫೆಕ್ಟಾಗಿ ತುಪ್ಪ ಅಮ್ಮ ಮಾಡಿದ ಮನೇಲಿ ತುಪ್ಪದ ಥರನೇ ಇರುತ್ತೆ ನೋಡಿ. ಈ ತುಪ್ಪ ಇದು ನೋಡ್ತಾ ಇದ್ದೀರಲ್ಲ, ಪ್ಯೂರ್ ಗೀ ಮನೆಯಲ್ಲೇ ಮಾಡುವಂಥದ್ದು. ನಾನು ಇವಾಗ ಶಾರ್ಟಾಗಿ ತೋರಿಸಿದ್ದೀನಿ. ಇದನ್ನು ನಾನು ಈ ಬಾಕ್ಸ್ ತುಂಬ ಮಾಡಿ ಇನ್ನೊಂದು ಬಾಕ್ಸ್ ಕೂಡ ಆಯಿತು. ಆಲ್ಮೋಸ್ಟು 300-350 ಗ್ರಾಮ್ ಕೂಡ ಆಯಿತು ನಮ್ಮ ಮನೆಗೆ ತುಪ್ಪ ಈ ಸತಿ. ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ತರಿಸ್ತಾ ಇರೋದು ನಾನು ಕೆನೆ ಹೇಗೆ ಕಟ್ಟಿದೆ ನೋಡಿ ಈ ತುಪ್ಪ ಅಂತ. ಓಕೆ, ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ಬೇಡಿ ಪ್ಲೀಸ್. ಅಲ್ಲೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂಚೂರು ಹೆಲ್ಪ್ ಆಗುತ್ತೆ. ಹಾಗೆ ಅಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆ, ವಾಷಿಂಗ್ ಮಿಷಿನ್ ಟಪ್ ಕ್ಲೀನ್ ಮಾಡೋರು ಬಂದಿದ್ದರು, ಅದನ್ನು ಕೂಡ ವಿಡಿಯೋಲ್ಲೇ ಆ್ಯಡ್ ಮಾಡ್ತೀನಿ ನೋಡಿ. ಲೈಟ್ ಹಾಕಿ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಹಾಕಿ ನೋಡಿ, ಇಲ್ಲಿ ಈ ಕರೆ ಕಟ್ಟಿದ್ಯಾ, ಹಂಗೆ ಒರೆಸ್ತಾ ಇರ್ತೀನಿ ನಾನು. ನೋಡಿ, ಇದು ಒರೆಸಿದ್ರು ನೋಡಿ ಇಷ್ಟು ಗಲೀಜಿದೆ. ಸೊ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ರೆ ಇನ್ನೂ ನೀಟಾಗಿ ವಾಶ್ ಆಗುತ್ತೆ. ನೋಡಿ, ಈ ನಿಂಬೆಹಣ್ಣು ಇದೆಯಲ್ಲ, ಅರ್ಧ 2 ಹೋಲ್ ಮಾಡ್ಕೊಂತೀರಲ್ಲ, ಒಂದು ನಿಂಬೆಹಣ್ಣು
ಈ ಥರ ಹಾಕ್ಬಿಟ್ಟು ಹಿಂಡ್ಬಿಟ್ಟು ಒಂದು ಎಸೆದಿ, ಇನ್ನೊಂದು ಖಾಲಿ ಅದರೊಳಗೆ ಎಸೆದಿ, ಆಯಿತಾ? ಈ ಪೌಡ್ರ್ ಇದೆಯಲ್ಲ, ಈ ಪೌಡ್ರ್ ಕಟ್ ಮಾಡಿಬಿಟ್ಟು ನನಗೆ ಒಂದು ಪ್ಯಾಕೆಟ್ ಬೇಕಾಗುತ್ತೆ ಒಂದ್ಸತಿ. ಒಂದು ಪ್ಯಾಕೆಟ್ ಫುಲ್ ಹಾಕಿ. ಅಣ್ಣ ಇಲ್ಲಿ ಕಂಫರ್ಟ್ ಹಾಕಿದ್ರೆ ಯಾಕೆ ಹೋಗಲ್ವಲ್ಲ? ಹೋಗುತ್ತೆ ನೋಡಿ, ಅದು ಇವಾಗ ಕಂಫರ್ಟ್ ಇಲ್ಲ, ನೀರೇ ಇರೋದು. ಅದಕ್ಕೆ ಅಲ್ಲಿ ಹಾಕಿಲ್ಲ ಅಂದ್ರೆ ನೀರೇ ಇದ್ದೇ ಇರುತ್ತೆ ಅಲ್ಲಿ. ನೀರು ಇರುತ್ತೆ. ಏನಕ್ಕೆ ಅಂದರೆ ಇದ್ರ ಕೆಳಗಡೆ ನೀವು ನೋಡ್ಬೋದು ನೋಡಿ, ಅದು ಕೆಳಗಡೆ ಹೋಲ್ಸ್ ಕಾಣ್ತೀವಿ ನೋಡಿ, ಇಲ್ಲಿ ಕಾಣ್ತಿದೆ ಹೋಲ್ಸ್ ಕಾಣುತ್ತೆ. ಅದೇನಂದ್ರೆ ಇದು ನೀರು ಆನ್ ಮಾಡಿದಾಗ ಈ ಶವರ್ ತರ ಇದೊಳಗೆ ಬರುತ್ತೆ. ಈ ಶವರ್ ತರ ಬಂದು ಇದ್ರಲ್ಲಿರೋ ಲಿಕ್ವಿಡ್ ನ ಎಳ್ಕೊಂಡು ಹೋಗ್ಬಿಡುತ್ತೆ. ಫೈನಲ್ ಆಗಿ ನೀರು ನೋಡಿ, ನೀರೇ ಇರುತ್ತೆ. ನೀರೇ ಇರ್ಬೇಕು, ಅದು ನೀರು ಇದ್ದೇ ಇರ್ತದೆ ಅಷ್ಟೇ. ನಾನು ಖಾಲಿ ಇರ್ಬೇಕಾಯ್ತಿದೆ, ನೀರು ಬಂದ್ಬಿಟ್ಟಿತ್ತಲ್ಲ, ನಮ್ದೇ ಮಿಸ್ಟೇಕ್. ಇಲ್ಲ ಇಲ್ಲ ಏನಿಲ್ಲ. ಇನ್ನ ಎಲ್ಲ ಅಲ್ಲಿ ಹಾಕೊಂಡ್ರಲ್ವಾ, ಸ್ವಲ್ಪ ಇರುತ್ತಲ್ಲ, ಅದನ್ನ ಇಲ್ಲಿ ಹಾಕೋಬಿಟ್ಟು ಹೆಚ್ಚಿಗೆ ಹೇಳ್ಬಿಟ್ಟು ಇಲ್ಲ ಸ್ವಲ್ಪ ತಲೆ ಏನು ಇದ್ರೆ ಹೋಗುತ್ತೆ ಅಂತ ಎಲ್ಲೂ ಹಾಕಷ್ಟೇನಿಲ್ಲ, ಅಷ್ಟೇ. ಇಷ್ಟು ಹಾಕೊಂಡ್ರಾ, ಇದನ್ನು ಕ್ಲೋಸ್ ಮಾಡಿ ನೋಡಿ, ಇದು ಇದೆಯಲ್ಲ, ಕ್ಲೋಸ್ ಮಾಡಿ. ಪವರ್ ಇದನ್ನು ಪವರ್ ಆನ್ ಮಾಡ್ಕೊಂಡ್ರಾ ನೋಡಿ, ಇಲ್ಲಿ ಟಪ್ ಕ್ಲೀನ್ ಇದೆ ನೋಡಿ, ಇಲ್ಲಿ ಕೆಳಗಡೆಯಿಂದ ಎರಡನೇದು ನೋಡಿ, ಟಪ್ ಕ್ಲೀನ್ ಬಂತ. ನೀರು ಆನ್ ಮಾಡಿದ್ದೀರಾ? ಅದೇ ಆಟೋಮೆಟಿಕ್. ನೋಡಿ, ಇಲ್ಲ ಡ್ರಮ್ ಎಲ್ಲ ಹೆಂಗ್ ತಿರುಗುತ್ತೆ, ಅಲ್ಲೇನು ನಂಬರ್ ಸರಿ ನೋಡೋದೇನಿಲ್ಲ, ಅದು ಸೆನ್ಸ್ ಆಗ್ತಾ ಇದೆ. ಟಪ್ ಕ್ಲೀನ್ ಇಟ್ಕೊಂಡಿದ್ದಾರೆ. ಬರ್ರಮ್ಮ ಬರ್ರಿ. ನೋಡಿ, 1 hour 12 ನಿಮಿಷ ಟೈಮ್ ತಗೊಳ್ತು. 1 hour ತಗೊಳುತ್ತಾ? 1 hour ತಗೊಳ್ಳೋದು. ಅದು 1 hour ಯಾವ ಥರ ಅಂದರೆ ಬಿಸಿ ನೀರು ತಗೊಳುತ್ತದು. ಆ ಬಿಸಿ ನೀರಲ್ಲಿ ಇವಾಗ ನಿಂಬೆಹಣ್ಣು ಬೇರೆ ಹಾಕಿರ್ತೀರಲ್ಲ, ಅದರಲ್ಲಿ ಫುಲ್ ಅದು ಏನಾಗುತ್ತೆ, ಒಳಗಡೆ ಏನೇ ಕಟ್ಟಿದ್ರು ಬಿಟ್ಕೊಳ್ಳೋದು. ನೀವು ಕಲ್ ಮೇಲೆ ಹೋಗಿದಾಗ ಆ ಜಾಗ ನೋಡಿ ವೈಟ್ ಇರುತ್ತೆ, ನೀವು ಬ್ರಷ್ ಮಾಡಿ ರಬ್ ಮಾಡಿದ್ರು ಅದು ಹೋಗಲ್ಲ. ಅದೇ ಏನ್ ಮಾಡ್ತೀವಿ, ಇದು ಆಸಿಡ್ ನಾವು ಡೈರೆಕ್ಟ್ ಹಾಕ್ಬಿಟ್ರೆ ಅದು ಡ್ರಮ್ ಹಾಳಾಗುತ್ತೆ ಅಂದ್ಬಿಟ್ಟು ಆಸಿಡ್ ಮಿಕ್ಸ್ ಮಾಡಿ ಪೌಡ್ರು ರೆಡಿ ಮಾಡಿದ್ದೆ. ಸೊ ಅದು ಪೌಡರ್ ಒಂದೇ ಹಾಕ್ಬಿಟ್ರೆ ವಾಶ್ ಆಗುತ್ತೆ, ಬಟ್ ಅದು ಕಾವೇರಿ ವಾಟರ್ ಚೆನ್ನಾಗಿದೆ. ನಿಮ್ಮಲ್ಲಿ ಹಾರ್ಡ್ ವಾಟರ್ ಇರೋದ್ರಿಂದ ಜೊತೆಗೆ ಒಂದು ನಿಂಬೆಹಣ್ಣು ಹಾಕ್ಬಿಡ್ಬೇಕು ಅಂತ. ಸರಿ ಸರಿ, ಮಾಡ್ಬೇಕಾದ್ರೂ ಎಷ್ಟು ದಿನಕ್ಕೆ ಒಂದ್ಸತಿ ಮಾಡ್ಲಿ? ನೆಕ್ಸ್ಟ್ ನೀವು 30 ವಾಶ್ ಆದ್ಮೇಲೆ ಒಂದ್ಸಲಿ ಮಾಡ್ರಿ. 30 ವಾಶ್ 15 ವರ್ಷಕ್ಕೂ ಮಾಡ್ತಾರೆ, ಪರವಾಗಿಲ್ಲ. ನೀವು 30 ವಾಶ್ ದಿನ ಬಿಟ್ಟು ಮಾಡ್ಕೋತೀವಲ್ವಾ, ಸೊ ಹಂಗೆ ಮಾಡಿದ್ರೆ 1 ತಿಂಗಳು ಆಗೇ ಆಗುತ್ತೆ. 1 ತಿಂಗಳಿಗೆ ಒಂದೊಂದ್ಸಲಿ ಒಂದು ಪ್ಯಾಕೆಟ್ ಯೂಸ್ ಮಾಡ್ಕೊಂಡು ಹೋಗಿ. ಒಂದ್ಸಲಿ ಫುಲ್ ಪ್ಯಾಕೆಟ್ ಹಾಕಿಟ್ರೆ ಫುಲ್ ವಾಶ್ ಆಗುತ್ತೆ. ಇದು ವಾಶ್ ಆದ್ಮೇಲೆ ನೀವು ಇಮಿಡಿಯೇಟ್ ಬಟ್ಟೆ ಹಾಕ್ಬಿಡ್ರಿ. ಏನ್ ಮಾಡ್ರಿ, ಇವಾಗ ಮನೇಲಿ ಈ ತರ ಸಾಸ ಬಟ್ಟೆಗಳು ಇರ್ತದಲ್ಲ, ಅದನ್ನ ಹಾಕ್ಬಿಟ್ಟು ವಾಶ್ ಮಾಡ್ರಿ. ಏನ್ ಮಾಡ್ಬೇಕು ಅಂದ್ರೆ, ಇವಾಗ ಹೊಸ ಬಟ್ಟೆನೇ ಹಾಕ್ತೀರ ಅಂತ ಇಟ್ಕೊಳ್ರಿ. ಇವಾಗ ಒಳಗಡೆ ಎಲ್ಲ ಕ್ಲೀನ್ ಆಗಿರುತ್ತೆ, ಆಸಿಡ್ ಎಲ್ಲ ಬಿಟ್ಕೊಂಡಿರುತ್ತೆ, ನೀರ್ಗೆ ಅದು ಮಿಕ್ಸ್ ಆಗಿ ಅದ್ರ ಮೇಲೆ ಹೋಗಿ ಕೂತ್ಕೊಂಡು ಕಲರ್ ಗಲೀಜ್ ಆಗ್ಬಿಡುತ್ತೆ. ಅದ್ರ ಬದಲು ನೀವು ಸಾಸ ಬಟ್ಟೆನೇ ಹಾಕ್ಬಿಟ್ರೆ ಅದೇನೇ ಇದ್ರು ಅದ್ರ ಮೇಲೆ ಕೂತ್ಕೊಳ್ಳುತ್ತೆ, ಅದು ವಾಶ್ ಆಗ್ಬಿಡುತ್ತೆ ಕಂಪ್ಲೀಟ್. ಇನ್ನೊಂದು ರೌಂಡ್ ಡ್ರಮ್ ವಾಶ್ ಆಗುತ್ತೆ. ಅವಾಗ ತಕೊಂಡು ಬೇಕಾದ್ರೆ ಅವಾಗ ನಿಮ್ದು ಯಾವ್ದು ಯೂಸ್ ಮಾಡೋ ಬಟ್ಟೆಗಳನ್ನ ಹಾಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಬಟ್ ಇವಾಗ ಇದು ವಾಶ್ ಆದ್ಮೇಲೆ ನೀವೇನ್ ಮಾಡಿ, ಇದು ಎಲ್ಲ ಕಂಪ್ಲೀಟ್ ಸೈಕಲ್ ಕ್ಲೋಸ್ ಆದ್ಮೇಲೆ ಆ ಡ್ರಮ್ ಸ್ವಲ್ಪ ಓಪನ್ ಮಾಡಿ ಬಿಟ್ಬಿಟ್ಟು ಇನ್ನೊಂದು ಕಾಟನ್ ಬಟ್ಟೆ ಹೇಳಿದ್ನಲ್ವಾ, ಅಲ್ಲಿ ಒರ್ಸ್ಕೊಂಡ್ಬಿಡ್ರಿ. ಅಲ್ಲಿ ಒರ್ಸ್ಕೊಂಡ್ಬಿಟ್ಟು ಡ್ರಮ್ ಒಳಗಡೆ ಏನ್ ಬೇಡ, ಅದು ಡ್ರೈ ಆಗ್ಬಿಡುತ್ತೆ, ಬಿಸಿ ನೀರಲ್ಲ ಅದೇನಲ್ಲಿ ಡ್ರೈ ಆಗ್ಬಿಡುತ್ತೆ. ನೀವು ವಾಶ್ ಆದ್ಮೇಲೆ ನೋಡಿ, ಇಲ್ಲಿ ಕಾಣ್ತಿದ್ಯಲ್ಲ, ಇದು ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಟ್ಯೂಬ್ ಕಾಣ್ತೀವಿ ನೋಡಿ, ಆ ರಬ್ಬರ್ಗೆ ನೀವು ಬಟ್ಟೆ ಒತ್ತುಬಿಟ್ಟು ಒರ್ಸ್ಬಿಡ್ರಿ. ಒರ್ಸ್ಬಿಟ್ಟು ಸ್ವಲ್ಪ ಡೋರ್ ಓಪನ್ ಮಾಡಿ ಬಿಟ್ಬಿಡಿ, ಏರ್ ಔಟ್ ಆಗ್ಲಿ. ಯಾಕೆಂದ್ರೆ ಒಳಗಡೆ ಅದು 1 hour 12 ನಿಮಿಷ ಓಡುತ್ತಲ್ಲ, ಆ ಮೋಟ್ ಹೀಟ್ ಆಗಿರುತ್ತೆ. ಆ ಹೀಟ್ ಆದಾಗ ನೀವು ಏರ್ ಔಟ್ ಕೊಟ್ಟಾಗ ಏನಾಗುತ್ತೆ, ಅದು ಅಗೇನ್ ಕೂಲ್ ಆಗುತ್ತೆ. ಮತ್ತೆ ಇವತ್ತಿನ ಬಟ್ಟೆ ಹಾಕ್ಬಿಟ್ರಿ, ಇವತ್ತು ವಾಶ್ ಮಾಡ್ಬಿಟ್ರಿ. ಇನ್ ಕೇಸ್ ನೀವು ಎಮರ್ಜೆನ್ಸಿ ಮಾಡ್ಲೇಬೇಕು ಅನ್ನೋ ಬಟ್ಟೆ ಇದೆ ಅಂದ್ರೆ, ಇವಾಗ ನೋಡಿ 1 hour ಅಂದ್ರೆ ಟೈಮ್ ಎಷ್ಟು, 9, 10 ಕಾಲ ಮುಗಿಯುತ್ತೆ. 11, 12 ಬೇಡ, 1 ಗಂಟೆ ಮೇಲೆ ಹಾಕಲ್ರಿ. 1 ಗಂಟೆ ಫಸ್ಟ್ ಇಂಥವೆಲ್ಲ ಹಾಕ್ಬಿಡ್ಬೇಕು. ಇಂಥ ಹಾಕೊಂಡು ವಾಶ್ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ನಿಮ್ದು ಏನು ರೆಗ್ಯುಲರ್ ಇದೆಯೋ ಅದು ಹಾಕಲ್ರಿ. ಅದೇನು 1 hour ಏನಾಗಬೇಕಾಗಿಲ್ಲ. ನಿಮ್ಗೆ ಇಲ್ಲಿ 40 ಮಿನಿಟ್ಸ್ ಇದೆ ನೋಡಿ, ಈ ತರ ಬಟ್ಟೆಗಳನ್ನ 40 ಮಿನಿಟ್ಸ್ ಅಥವಾ ಟರ್ಬೋ ವಾಶ್ ಇಟ್ಕೊಂಡು ವಾಶ್ ಮಾಡ್ಕೊಂಡ್ರೆ ಆಯ್ತು ಕಡಿಮೆ ಟೈಮಲ್ಲಿ. ಯಾಕೆಂದ್ರೆ ಒಳಗಡೆ ಇನ್ನೊಂದು ರೌಂಡ್ ಸೈಕಲ್ ಕ್ಲೀನ್ ಆಗಿ ಏನೇನು ನೀರಿದ್ರೆ ಅದ್ರ ಆ ಬಟ್ಟೆ ಕಚ್ಕೊಂಡ್ಬಿಡುತ್ತೆ. ಅವಾಗ ತಗೊಂಡ್ಬಿಟ್ಟು ಆಮೇಲೆ ಬೇರೆ ಫ್ರೆಶ್ ಬಟ್ಟೆ ಹಾಕೊಟ್ಟು ಇಷ್ಟ ಸೈಕಲ್. ಬೇರೆ ಮೇಲೆ ದೊಡ್ಡಿದ್ರೆ ಕೇಳಿ. ಇನ್ನೇನಿಲ್ಲ, ಅದೇ ಇದೆಲ್ಲ ನಾನು ಯಾವತ್ತೂ ಯೂಸ್ ಮಾಡಿದೆ ಇವೆಲ್ಲ. ನಾನು ಬರೀ ಇದು ಟ್ಯಾಂಕ್ ಕ್ಲೀನ್ ಅವತ್ತೇ ಹೇಳಿದ್ರು, ಅದೇ ಇದು ಇರ್ಲಿಲ್ವಲ್ಲ ಅಂತ ಪೌಡರ್ ಇಲ್ಲ ಅಂತ ಮಾಡಿದ್ವಿ. ಇದೆಲ್ಲ ಮಾಮೂಲಿ ಅಷ್ಟೇ ನೋಡಿ. ಇದು ಬಂದ್ಬಿಟ್ಟೆಲ್ಲ ನೋಡಿ, ಇವಾಗ ಇದು ನಾರ್ಮಲ್ ವಾಶ್ ಆಗ್ತಾ ಇದೆ. ಅದು ಬಿಸಿನೀರು ತಗೊಂಡಿಲ್ಲ, ಇನ್ನೂ ತಗೊಳುತ್ತೆ. ನೀವು ಆ ಕಡೆ ಇಟ್ಟರೆ ಇಲ್ಲಿ ಬಿಸಿನೀರು ಆಪ್ಷನ್ ಬರುತ್ತೆ ನೋಡಿ, ತೋರಿಸ್ತೀನಿ.
ಆ ಕಡೆ ಅಂದ್ರೆ ಈಸಿ ಕೇರ್ ಅವೆಲ್ಲ ಅಣ್ಣ. ಕೋಲ್ಡ್ ಹಾಂ ಹಾಂ ಕಾಣ್ತಾ 20 ಡಿಗ್ರಿ 30 ಡಿಗ್ರಿ ಅಂತಿದ್ಯಾ, ಸೊ ಇದು ಆನ್ ಆಗಿದ್ರೆ ಬಿಸಿನೀರು ವಾಶ್ ಆಗ್ತಿದೆ ಅಂತ, ಹಾಂ ಇದು ಆನ್ ಆಗಿಲ್ಲ ನಾರ್ಮಲ್ ವಾಶ್ ಆಗ್ತಿದೆ ಅಂತ. ಹ್ಞೂ ಇದೆಲ್ಲ ಈ ಕಡೆ ಇರೋದಕ್ಕೆಲ್ಲ ತಗೊಳುತ್ತೆ, ಇದ್ರ ಕೆಲವೊಂದಕ್ಕೆ ತಗೊಳುತ್ತೆ. ಹ್ಞೂ ಇದು ನೋಡಿ ಕೀ ಸಿಂಬಲ್ ಇದ್ರೆ ಡೋರ್ ಲಾಕ್ ಆಗಿದೆ ಅಂತ, ಅಥವಾ ಲಾಕ್ ಆಗಿದೆ ಬಲವಂತ ಹೇಳಿದ್ರೆ ಕಟ್ ಆಗ್ಬಿಡುತ್ತೆ. ಹಾಂ ಇಲ್ಲ ಅದು ನೋಡ್ಕೊಂಡು ಅದು ಆಫ್ ಆದ್ಮೇಲೆ ಅದೇ ಸೌಂಡ್ ಬರುತ್ತೆ. ಸೌಂಡ್ ಬರುತ್ತೆ, ಟಿಕ್ ಅನ್ನೋದ್ಮೇಲೆ ನೀವು ಹೇಳ್ಕೊಬೋದು. ಒಟ್ಟಲ್ಲಿ ಇದು ವಾಶ್ ಆದಾಗ ಏನು ಅವೆಲ್ಲ ಲಿಕ್ವಿಡ್ಸ್ ಎಲ್ಲ ಏನು ಹಾಕಷ್ಟಿಲ್ಲ, ಏನ್ ಹಾಕಷ್ಟಿಲ್ಲ. ಇದು ವಾಶ್ ಆದ್ಮೇಲೆ ನೀವು ನಾರ್ಮಲ್ ಇನ್ನೊಂದು ರೌಂಡ್ ಈ ತರ ಬಟ್ಟೆ ಹಾಕ್ಬಿಟ್ಟು ಬೇಕಾದ್ರೆ ಲಿಕ್ವಿಡ್ ಸ್ವಲ್ಪ ಬೇಕಾದ್ರೆ ಹಾಕ್ಬಿಟ್ಟು ಬಿಟ್ಬಿಟ್ಟು ಚಿಕ್ಕದಾಗ 40 ಮಿನಿಟ್ಸ್ ಒಂದು ರಿಫ್ರೆಶ್ ಆಗುತ್ತೆ. ವಾಶ್ ಆಗಿ ಅದು ಸ್ಪೀಡ್ 14 ಅನ್ನೋದಕ್ಕೆ. ಹಾಂ ಅದೇನೇ. ನೋಡಿದ್ರಾ? ಹಾಂ ನಾನು ಎಷ್ಟು ದಿವಸ ಅನ್ಕೊಂತಾನೆ ಇದು ನಿಮ್ಗೆ ಹೇಳಿ 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 ಟಪ್ಪಲಿ ಇತ್ತು ನೋಡಿ ಹೆಂಗ್ ಹುಡ್ಕೊಳುತ್ತೆ ಕೂಡ ನೋಡಿ ಹೆಂಗ್ ಬಿಟ್ಕೊಳುತ್ತೆ. ಹಾಂ ಅದೇ ಈ ಥರ ಇವತ್ತು ವಾಶ್ ಆದ್ಮೇಲೆ ಒಂದು 12 ಗಂಟೆ 1 ಗಂಟೆ ಮೇಲೆ ನೀವು ಬೇಕಾದ್ರೆ ಯೂಸ್ ಮಾಡಿ. ಹಾಂ ಸರಿ ಸರಿ ಸರಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಅತ್ತೆಯವ್ರಿಗೆ ಕಣ್ಣಿಂದ ಚೆಕಪ್ ಇತ್ತು. ಸೊ ಅದಕ್ಕೆ BGS ಆಸ್ಪತ್ರೆ, ನಾನು ಡೆಲಿವರಿ ಆಗಿತ್ತಲ್ವ ಅಲ್ಲೇ ಎಲ್ಲ ಪರಿಚಯ ಮಾಡ್ಕೊಂಡಿದ್ದೆ. ಸೊ ಅಲ್ಲೇ ಕರ್ಕೊಂಡು ಹೋಗೋಣ ಅಂತೇಳಿ ನಮ್ಮ ರಿಲೇಷನ್ ಅವ್ರ ಆಟೋನೇ ಫೋನ್ ಮಾಡಿ ಕರೆಸ್ಕೊಂಡು ಅವ್ರ ಆಟೋದಲ್ಲೇ ಹೋಗ್ತಾಯಿದ್ದೀನಿ. ಏಕೆಂದರೆ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾಯಿತ್ತು, ಚರಂಡಿ ಎಲ್ಲ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಓಪನ್ ಇರಲಿಲ್ಲ, ನಮ್ಮನ್ನು ಇಲ್ಲೇ ಸ್ಟಾಪ್ ಮಾಡಿದ್ರು. ಬ್ಯಾರಿಕೇಡ್ ಕೂಡ ಹಾಕಿಬಿಟ್ಟಿದ್ರಲ್ಲ, ಸೊ ಅದಕ್ಕೆ ಇಲ್ಲೇ ನಮ್ಮನ್ನು ಸ್ಟಾಪ್ ಮಾಡಿದ್ರು. ಇಲ್ಲಿಂದ ವಾಕ್ ಮಾಡಿಕೊಂಡು ಹೋದೋ. ನಮ್ಮ ಅತ್ತೆಯವ್ರಿಗೆ 2 ವೀಲರ್ ಯಾವುದಾದ್ರೂ ಪರಿಚಯದವ್ರು ಬರ್ತಾರಾ ಅಂತ ನೋಡಿದೆ, ಯಾರೂ ಬರಲಿಲ್ಲ. ಒಬ್ಬರು ಸರ್ ಪೊಲೀಸವ್ರು ಬಂದಿದ್ದರು, ಅವ್ರ ಜೊತೆ ಕುಣಿಸಿ ನಮ್ಮ ಅತ್ತೆನ ಅಲ್ಲಿಗೆ ಕಳಿಸ್ಕೊಟ್ಟೆ. ಅದಾದಮೇಲೆ ಚೆಕಪ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು, ಅದಾದಮೇಲೆ ನೈಟು ಇನ್ನೇನೆಲ್ಲ ಊಟ ಮಾಡಿ ಮಲ್ಕೊಂಡು ಯಾವುದೋ ಒಂದು ಸೊಳ್ಳೆ ಸಖತ್ತು ನಮ್ಮ ಪಾಪುಗೆ ತೊಂದರೆ ಕೊಡ್ತಾಯಿತ್ತು. ಸೊಳ್ಳೆ ಬ್ಯಾಟ್ಗೂ ಸಿಗ್ತಾ ಇರಲಿಲ್ಲ, ಗುಯ್ ಅಂತಿತ್ತು. ನೋಡೋಣ ಅಂತ ಅಂದ್ಬಿಟ್ಟು ಟಾರ್ಚ್ ಹಾಕಿ ಕೈಯಲ್ಲಿ ಹಿಂಗಂದೆ, ಕೈಗೆ ಸಿಕ್ಬಿಡ್ತು. ಪ್ಲೀಸ್ ಅಕ್ಕ ಬಿಟ್ಬಿಡಕ್ಕ, ನಾನು ದಾರಿ ತಪ್ಪಿ ನಿಮ್ಮ ಮನೆಗೆ ಬಂದ್ಬಿಟ್ಟಿದ್ದೀನಿ. ಪ್ಲೀಸ್ ಅಕ್ಕ, ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಗೊತ್ತಿಲ್ಲ, ನೀನು ಎಷ್ಟು ಹೇಳ್ಕೊಂಡು ಜೀವನ ಮಾಡ್ತೀನಿ. ಪ್ಲೀಸ್ ಬಿಟ್ಬಿಡಕ್ಕ, ನನ್ನ ಸಾಯಿಸ್ಬಿಡಕ್ಕ. ನಾನು ನಂಬ್ಕೊಂಡು ಮನೇಲಿ ಮಕ್ಕಳು ಮರಿ ಎಲ್ಲ ಕಾಯ್ತಾರಕ್ಕ. ಪ್ಲೀಸ್ ಅಕ್ಕ ಸಾಯಿಸ್ಬಿಡಕ್ಕ, ನೀನು ಚಪ್ಪಲಿ ಹೊಡಿಬಿಡಕ್ಕ. ಪ್ಲೀಸ್ ಅಕ್ಕ, ಅಯ್ಯೋ ಅಕ್ಕ ಹಾಕ್ಬಿಡಕ್ಕ, ಕೈಕಾಲೆಲ್ಲ ಮುದ್ದಾಕ್ತಿದ್ಯಾ ಅಕ್ಕ. ಈಗಲೇ ಎಲ್ಲ ಕಡೆ ಮಳೆಗಾಲ ಡೆಂಗ್ಯೂ ಅದು ಇದು ಬರ್ತಾ ಇದೆ, ಅದರಲ್ಲಿ ಇದೊಂದು ಸೊಳ್ಳೆ ಕಾಟ ಒಂದು. ನೆಕ್ಸ್ಟ್ ಡೇ ಮಾರ್ನಿಂಗು ಡಿಸ್ಟಿ ವಾಟ್ರೆಲ್ಲ ಚೇಂಜ್ ಮಾಡಿದ್ರು. ಡಿಸ್ಟಿ ವಾಟರ್ ಆಗಿಬಿಟ್ಟಿತ್ತು UPS ಅಲ್ಲಿ. ನಾನು ನಮ್ಮ ಹಸ್ಬೆಂಡಿದ್ದು ಹಾಕಿ ನೆಕ್ಸ್ಟ್ ಅವ್ರು ಸ್ನಾನಕ್ಕೆ ಕೊಟ್ಟರು. ನನಗೆ ಮಕ್ಳಿಗೆ ಬ್ಯಾಗ್ ಪ್ಯಾಕ್ ಮಾಡು, ಸೋಫಾ ಕವರ್ ಕ್ಲೀನ್ ಮಾಡು, ಏನೋ ಹುಡುಕ್ತಾ ಇದ್ದೀನಿ. ಇದು ನನ್ನ ಮಗಳು ಮಾಡಿರೋ ವಿಡಿಯೋ. ಏನೋ ಹುಡುಕ್ಬೇಕಾದ್ರೆ ರಿಮೋಟ್ ಹುಡುಕ್ತಾ ಇದ್ದೀನಿ. ಏನು ಸೀರಿಯಸ್ಸಾಗಿ ಹುಡುಕ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಈ ವಿಡಿಯೋ ನನ್ನ ಮಗಳು ಮಾಡಿರೋದು. ಮೊಬೈಲ್ ಇಟ್ಕೊಂಡಿದ್ಯಾ ಅಂತ ಮೊಬೈಲ್ ಇಸ್ಕೊಂಡ್ಬಿಡ್ತೀನಿ ಇವಾಗ. ಇಲ್ಲ ಇಸ್ಕೊಂಡಿಲ್ಲ, ಹಂಗೆ ಹೊಟ್ಟೋದೆ. ಚಳಿ ಸಖತ್ತು. ನಮ್ಮ ಮನೆ ಪಕ್ಕದಲ್ಲೇ ಹೊಂಗೆ ಮರ ಇರೋದ್ರಿಂದ ಸಖತ್ತು ಗಾಳಿ ಹೊಡೆಯುತ್ತೆ. ಆಮೇಲೆ ನೈಟ್ ಹೊತ್ತು ಹೊಂಗೆ ಮರ ನೋಡೋಕೆ ಹೋದರೆ ಭಯ ಆಗ್ಬಿಡುತ್ತೆ. ಅಷ್ಟು ಅಲ್ಲಾಡ್ತಾ ಇರುತ್ತೆ ಆ ಹೊಂಗೆ ಮರ, ಅದೊಂದು. ಮತ್ತು ಈ ಕಡೆ ಸ್ವಲ್ಪ ಹಾವು, ಮಳೆಗಾಲ ಬೇಸಿಗೆಲಂತೂ ಹಾವುಗಳು ಆಚೆನೇ ಇರ್ತವೆ. ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು, ಗಿಡ ಸಂದಿ ಅಲ್ಲಿ ಇಲ್ಲಿ ಎಲ್ಲನೂ. ನಾವು ನಮ್ಮ ಮನೆಯಲ್ಲಿ ಅಮೃತಧಾರೆ 7 ಗಂಟೆಗೆ ಸ್ಟಾರ್ಟ್ ಆದರೆ 11:30 12 ಗಂಟೆ ತನಕ TV ಆನಲ್ಲೇ ಇರುತ್ತೆ. 11:30 ಅಂದ್ಕೊತೀನಿ. ಅಲ್ಲೇ ಇನ್ನು ಮಲ್ಗೋದಷ್ಟೇ. ನೈಟ್ ಟೇಕ್ ಕೇರ್. ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಟೇಕ್ ಕೇರ್, ಟಾಟಾ ಬಾಯ್.